ಹಾಯ್ ಫ್ರೆಂಡ್ಸ್, ಉಳಿದ ಸಾಬುದಾನಿ ಕೀಸಿಂದ ನಾನು ವಡೆ ಮಾಡ್ತಾ ಇದ್ದೇನೆ. ಅದರ ವಿಧಾನ ಹೀಗಿದೆ. ಸಾಬುದಾನಿ ಕೀಸು ಉಳಿದಿತ್ತು ಒಂದು ಬಟ್ಲು. ಅದರ ವಿಧಾನ: ಒಂದು ಬಟ್ಲು ಸಾಬುದಾನಿ ಕೀಸು, 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ಕರಿಯಲು ಎಣ್ಣೆ. ಮಾಡುವ ವಿಧಾನ: 2 ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಆಮೇಲೆ 2 ಸ್ಪೂನು ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ. ಅಕ್ಕಿ ಹಿಟ್ಟು ಬದಲು ನೀವು ಮೈದಾ ಅಥವಾ ಗೋಧಿ ಹಿಟ್ಟು ಹಾಕೋಬೋದು. 2 ಸ್ಪೂನು ಅಕ್ಕಿ ಹಿಟ್ಟು, ಒಂದು ಬಟ್ಲಿಗೆ 2 ಸ್ಪೂನು ಸಾಕಾಗುತ್ತೆ. 2 ಸ್ಪೂನ್ ಹಾಕ್ಕೊಂಡು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು. 2 ಸ್ಪೂನ್ ಸಾಕಿದು. ಒಂದು ದೊಡ್ಡ ಬಟ್ಲು, ಒಂದು ಬಟ್ಲು ಇದೆ. ದೊಡ್ಡ ಬೌಲಿಗೆ ಹಾಕ್ಕೊಂಡಿರೋದು ಕಾಣಿಸ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಎಣ್ಣೆ. ಈಗ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೋಬೇಕು. ಅದು ನೀಟಾಗಿ ಕಲಿಬೇಕು. ಅದೆಲ್ಲ ಹಿಟ್ಟು ಸಾಬುದಾನಿ ಎಲ್ಲ ಕಲಿಬೇಕು. ಈಗ ಕರಿಯಲು ಗ್ಯಾಸ್ ಮೇಲೆ ಎಣ್ಣೆ ಇಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಇದನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಇನ್ನೊಂದು ಸಲ ಕೈಯಿಂದ ಕಲಿಸ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀರು ಹಚ್ಕೊಂಡು ಕೈಯಿಂದ ವಡೆ ತಟ್ಕೋಬೇಕು. ನಾವು ಅಲಸಂದಿ ವಡೆ ಆ ಥರ ತಟ್ಕೋಬೇಕು. ನಾನು ನಿನ್ನೆಗೆ ಸಾಬುದಾನಿ ಕೀಸ್ ಮಾಡಿದ್ದೆ. ಉಪ್ಪಿಟ್ಟು ಅಂತ ಹೇಳ್ತೀವಲ್ಲ, ಏಕಾದಶಿ ಇತ್ತು, ಅದರಿಂದ ಕೀಸ್ ಮಾಡಿದ್ದೆ. ಆ ಕೀಸನ್ನು ಇವತ್ತು ವಡೆ ಮಾಡಿಕೊಂಡು ತಿಂತಾಯಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಈಸಿ ಮೆಥಡು. ಸಾಬುದಾನಿ ಈಗ ಎಣ್ಣೆ ಕಾದಿದೆ, ವಡೆ ತಟ್ಕೊಂಡು ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಅದು ಬ್ರೌನ್ ಕಲರ್ ಬರಬೇಕು ಫ್ರೆಂಡ್ಸ್. ಬ್ರೌನ್ ಕಲರ್ ಬಂದ ತಕ್ಷಣ ನಾವು ವಾಪಸ್ ತಿರುವಿ ಹಾಕಿ ನಂತರದಲ್ಲಿ ತೆಗಿಬೇಕು. ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಾಡಬೇಕು ಇದನ್ನು. ಸಾಬುದಾನಿ ಕೀಸು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಉಪ್ಪಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಆ ಸಾಬುದಾನಿ ಕೀಸ್ ಅಥವಾ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಉಪವಾಸ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬ್ರೌನ್ ಕಲರಲ್ಲಿ ಕರಿಬೇಕು. ಅದು ಉಳಿದದ್ರಲ್ಲಿ ಇದನ್ನು ಮಾಡಿರೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ಸಾಬುದಾನಿ ಕೀಸ್ ತಿನ್ನಲು ಸಿದ್ಧವಾಗಿದೆ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.